ಐದಾರು ಅನುಮಾನಗಳೀಗ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ವಿಮಾನ ದುರಂತ ಕೇಸ್ನಲ್ಲಿ ಸಾಲು ಸಾಲು ಅನುಮಾನಗಳು ಯಾಕೆ ಅಂತಂದ್ರೆ ಕಡೆಯ ಕ್ಷಣದಲ್ಲಿ ಗೊಂದಲವನ್ನ ಪೈಲಟ್ ಮಾಡಿಕೊಂಡ್ರ ಅನ್ನುವ ಪ್ರಶ್ನೆ ಒಂದು ಕಡೆ ಮೂಡ್ತಾ ಇದ್ರೆ ವಿಮಾನ ಲ್ಯಾಂಡಿಂಗ್ಗೆ ಎಟಿಸಿ ಅನುಮತಿಯನ್ನ ಕೊಡುತ್ತೆ. ಬಾರಾಮತಿ ಅಲ್ಲಿ ಹೋಗಿ ಲ್ಯಾಂಡಿಂಗ್ ಆಗಬೇಕು. ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಕಡೆಗಳಲ್ಲಿ ಎಟಿಸಿ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಅನುಮತಿಯನ್ನ ಕೊಡುತ್ತೆ. ಆಗ ಕೊಟ್ಟಾಗ ಪೈಲಟ್ ಮತ್ತು ಎಟಿಸಿ ನಡುವೆ ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ, ಸಿಗೋದೇ ಇಲ್ಲ, ಅಲ್ಲಿ ಸಂಪರ್ಕವೇ ಕಟ್ ಆಗ್ಬಿಡುತ್ತೆ. ಸಿಸ್ಟಮ್ ಫೇಲ್ ಆಯ್ತಾ? ಹಾಗಾದ್ರೆ ಕಾಕ್ಪಿಟ್ ನಲ್ಲಿ ಸಮಸ್ಯೆ ಆಯ್ತಾ? ಈ ಪ್ರಶ್ನೆಗಳು ಉದ್ಭವ ಆಗ್ತಿರೋದು ಕಡೆಯ ಸೆಕೆಂಡ್ಗಳ ಒಂದು ಆಡಿಯೋವನ್ನ ಕೇಳಿಸ್ಕೊಂಡ ಗೊತ್ತಾಗುತ್ತೆ. ಹವಾಮಾನ ಸರಿ ಇಲ್ಲ ಅಂದ್ರೂ ಕೂಡ ಲ್ಯಾಂಡಿಂಗ್ ಅನ್ನ ಮಾಡಿದ್ದು ಯಾಕೆ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹವಾಮಾನ ಸರಿ ಇಲ್ಲದೆ ಇದ್ರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾಕೆ? ಇದು ತನಿಖೆ ಆಗಬೇಕು. ಬೇರೆ ಕಡೆ ತಿರುಗಿಸಬಹುದಿತ್ತಲ್ವ? ನೋಡಿ, ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಯಾವ್ದಾದ್ರು ವಿಮಾನಗಳು ಲ್ಯಾಂಡಿಂಗ್ ಮಾಡೋದಕ್ಕೆ ಅಂತ ಹೋದಾಗ ರನ್ವೇ ಹತ್ರ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅದು ಸಡನ್ ಟೇಕ್ ಆಫ್ ತಗೊಂಡು ಹೋದಂತ ಉದಾಹರಣೆಗಳು ತುಂಬಾ ಇದೆ. ಆದ್ರೆ ಇಲ್ಲಿ ವಿಸಿಬಿಲಿಟಿ ಕಡಿಮೆ ಇದೆ, ನಮಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾದಾಗ ಬೇರೆ ಕಡೆ ತಿರುಗಿಸ್ಕೊಂಡು ಹೋಗ್ಬೋದಿತ್ತು. ಅಲ್ಲೇ ಯಾಕೆ ಲ್ಯಾಂಡಿಂಗ್ ಮಾಡಿದ್ರು? ಎಟಿಸಿ ಪರ್ಮಿಷನ್ ಕೇಳ್ತಾ ಇದ್ರು ಪೈಲಟ್ ಅಂತ ಹೇಳಿದಾಗ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ, ಕಮ್ಯುನಿಕೇಶನ್ ಕಟ್ ಆಗುತ್ತೆ. ಕಮ್ಯುನಿಕೇಶನ್ ಕಟ್ ಆಗಿದೆ ಅಂದ್ಮೇಲೆ ರನ್ವೇಗೆ ಹೋಗ್ಲೇಬಾರ್ದಿತ್ತು, ಇಳಿಸಲೇಬಾರ್ದಾಗಿತ್ತು ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನಿರಂತರವಾಗಿ ಎಟಿಎಸ್ ಜೊತೆ ಸಂಪರ್ಕದಲ್ಲಿದ್ದಂತ ಪೈಲಟ್ ಆದ್ರೆ ಅನುಮತಿ ಸಿಕ್ಕ ತಕ್ಷಣ ಸಂಪರ್ಕ ಕಟ್ ಆಗುತ್ತೆ. ಎಲ್ಲಾ ಸುರಕ್ಷತಾ ಪ್ರಮಾಣ ಪತ್ರಗಳನ್ನ ಜೆಟ್ ಹೊಂದಿತ್ತು. ಹಾಗಾದ್ರೆ ಇಂಜಿನ್ ಏನಾದ್ರೂ ವೈಫಲ್ಯ ಆಯ್ತಾ? ಹಕ್ಕಿ ಏನಾದ್ರೂ ಡಿಕ್ಕಿ ಹೊಡಿತಾ? ಈ ಪ್ರಶ್ನೆಗಳು, ಈ ಅನುಮಾನಗಳು ಉಟ್ಕೊಂಡಿದೆ. ಇಂಧನ ಸೋರಿಕೆಯಿಂದ ಬೆಂಕಿ ಹೊತ್ತಿಕೊಂಡಿದ್ಯೇ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡಿ, ಇಲ್ಲಿ ರನ್ವೇ ಮುಂದೆ ಇರುತ್ತೆ, ರನ್ವೇ ಹತ್ರ ಹೋಗಿ ಇಳಿಸಬೇಕಿತ್ತು, ರನ್ವೇ ಹತ್ರ ಹೋಗ್ಲಿಲ್ಲ, ಹಿಂದೆನೆ ಇಳಿಸಿ. ಹಾಗಾಗಿ ಈ ಅವಘಡ ಸಂಭವಿಸಿದೆ. ಸಾಲು ಸಾಲು ಅನುಮಾನಗಳು, ಪ್ರಶ್ನೆಗಳು ಉದ್ಭವಿಸಿದೆ. ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರಬೇಕಿದೆ. ಮುಂದಿನ ಸುದ್ದಿ ಗಮನ ಕೊಡೋಣ. ಐದಾರು ಅನುಮಾನಗಳೀಗ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ವಿಮಾನ ದುರಂತ ಕೇಸ್ನಲ್ಲಿ ಸಾಲು ಸಾಲು ಅನುಮಾನಗಳು ಯಾಕೆ ಅಂತಂದ್ರೆ ಕಡೆಯ ಕ್ಷಣದಲ್ಲಿ ಗೊಂದಲವನ್ನ ಪೈಲಟ್ ಮಾಡಿಕೊಂಡ್ರ ಅನ್ನುವ ಪ್ರಶ್ನೆ ಒಂದು ಕಡೆ ಮೂಡ್ತಾ ಇದ್ರೆ ವಿಮಾನ ಲ್ಯಾಂಡಿಂಗ್ಗೆ ಎಟಿಸಿ ಅನುಮತಿಯನ್ನ ಕೊಡುತ್ತೆ. ಬಾರಾಮತಿ ಅಲ್ಲಿ ಹೋಗಿ ಲ್ಯಾಂಡಿಂಗ್ ಆಗಬೇಕು. ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಕಡೆಗಳಲ್ಲಿ ಎಟಿಸಿ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಅನುಮತಿಯನ್ನ ಕೊಡುತ್ತೆ. ಆಗ ಕೊಟ್ಟಾಗ ಪೈಲಟ್ ಮತ್ತು ಎಟಿಸಿ ನಡುವೆ ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ, ಸಿಗೋದೇ ಇಲ್ಲ, ಅಲ್ಲಿ ಸಂಪರ್ಕವೇ ಕಟ್ ಆಗ್ಬಿಡುತ್ತೆ. ಸಿಸ್ಟಮ್ ಫೇಲ್ ಆಯ್ತಾ? ಹಾಗಾದ್ರೆ ಕಾಕ್ಪಿಟ್ ನಲ್ಲಿ ಸಮಸ್ಯೆ ಆಯ್ತಾ? ಈ ಪ್ರಶ್ನೆಗಳು ಉದ್ಭವ ಆಗ್ತಿರೋದು ಕಡೆಯ ಸೆಕೆಂಡ್ಗಳ ಒಂದು ಆಡಿಯೋವನ್ನ ಕೇಳಿಸ್ಕೊಂಡ ಗೊತ್ತಾಗುತ್ತೆ. ಹವಾಮಾನ ಸರಿ ಇಲ್ಲ ಅಂದ್ರೂ ಕೂಡ ಲ್ಯಾಂಡಿಂಗ್ ಅನ್ನ ಮಾಡಿದ್ದು ಯಾಕೆ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹವಾಮಾನ ಸರಿ ಇಲ್ಲದೆ ಇದ್ರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾಕೆ? ಇದು ತನಿಖೆ ಆಗಬೇಕು. ಬೇರೆ ಕಡೆ ತಿರುಗಿಸಬಹುದಿತ್ತಲ್ವ? ನೋಡಿ, ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಯಾವ್ದಾದ್ರು ವಿಮಾನಗಳು ಲ್ಯಾಂಡಿಂಗ್ ಮಾಡೋದಕ್ಕೆ ಅಂತ ಹೋದಾಗ ರನ್ವೇ ಹತ್ರ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅದು ಸಡನ್ ಟೇಕ್ ಆಫ್ ತಗೊಂಡು ಹೋದಂತ ಉದಾಹರಣೆಗಳು ತುಂಬಾ ಇದೆ. ಆದ್ರೆ ಇಲ್ಲಿ ವಿಸಿಬಿಲಿಟಿ ಕಡಿಮೆ ಇದೆ, ನಮಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾದಾಗ ಬೇರೆ ಕಡೆ ತಿರುಗಿಸ್ಕೊಂಡು ಹೋಗ್ಬೋದಿತ್ತು. ಅಲ್ಲೇ ಯಾಕೆ ಲ್ಯಾಂಡಿಂಗ್ ಮಾಡಿದ್ರು? ಎಟಿಸಿ ಪರ್ಮಿಷನ್ ಕೇಳ್ತಾ ಇದ್ರು ಪೈಲಟ್ ಅಂತ ಹೇಳಿದಾಗ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ, ಕಮ್ಯುನಿಕೇಶನ್ ಕಟ್ ಆಗುತ್ತೆ. ಕಮ್ಯುನಿಕೇಶನ್ ಕಟ್ ಆಗಿದೆ ಅಂದ್ಮೇಲೆ ರನ್ವೇಗೆ ಹೋಗ್ಲೇಬಾರ್ದಿತ್ತು, ಇಳಿಸಲೇಬಾರ್ದಾಗಿತ್ತು ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನಿರಂತರವಾಗಿ ಎಟಿಎಸ್ ಜೊತೆ ಸಂಪರ್ಕದಲ್ಲಿದ್ದಂತ ಪೈಲಟ್ ಆದ್ರೆ ಅನುಮತಿ ಸಿಕ್ಕ ತಕ್ಷಣ ಸಂಪರ್ಕ ಕಟ್ ಆಗುತ್ತೆ. ಎಲ್ಲಾ ಸುರಕ್ಷತಾ ಪ್ರಮಾಣ ಪತ್ರಗಳನ್ನ ಜೆಟ್ ಹೊಂದಿತ್ತು. ಹಾಗಾದ್ರೆ ಇಂಜಿನ್ ಏನಾದ್ರೂ ವೈಫಲ್ಯ ಆಯ್ತಾ? ಹಕ್ಕಿ ಏನಾದ್ರೂ ಡಿಕ್ಕಿ ಹೊಡಿತಾ? ಈ ಪ್ರಶ್ನೆಗಳು, ಈ ಅನುಮಾನಗಳು ಉಟ್ಕೊಂಡಿದೆ.
ಇಂಧನ ಸೋರಿಕೆಯಿಂದ ಬೆಂಕಿ ಹೊತ್ತಿಕೊಂಡಿದ್ಯೇ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡಿ, ಇಲ್ಲಿ ರನ್ವೇ ಮುಂದೆ ಇರುತ್ತೆ, ರನ್ವೇ ಹತ್ರ ಹೋಗಿ ಇಳಿಸ್ಬೇಕಿತ್ತು, ರನ್ವೇ ಹತ್ರ ಹೋಗ್ಲಿಲ್ಲ, ಹಿಂದೆನೆ ಇಳಿಸಿ. ಹಾಗಾಗಿ ಈ ಅವಘಡ ಸಂಭವಿಸಿದೆ. ಸಾಲು ಸಾಲು ಅನುಮಾನಗಳು, ಪ್ರಶ್ನೆಗಳು ಉದ್ಭವಿಸಿದೆ. ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರಬೇಕಿದೆ. ಮುಂದಿನ ಸುದ್ದಿ ಗಮನ ಕೊಡೋಣ. 5-6 ಅನುಮಾನಗಳೀಗ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ವಿಮಾನ ದುರಂತ ಕೇಸ್ನಲ್ಲಿ ಸಾಲು ಸಾಲು ಅನುಮಾನಗಳು ಯಾಕೆ ಅಂತಂದ್ರೆ, ಕಡೆಯ ಕ್ಷಣದಲ್ಲಿ ಗೊಂದಲವನ್ನ ಪೈಲಟ್ ಮಾಡಿಕೊಂಡ್ರ ಅನ್ನುವ ಪ್ರಶ್ನೆ ಒಂದು ಕಡೆ ಮೂಡ್ತಾ ಇದ್ರೆ, ವಿಮಾನ ಲ್ಯಾಂಡಿಂಗ್ಗೆ ATC ಅನುಮತಿಯನ್ನ ಕೊಡುತ್ತೆ. ಬಾರಾಮತಿ ಅಲ್ಲಿ ಹೋಗಿ ಲ್ಯಾಂಡಿಂಗ್ ಆಗಬೇಕು. ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಕಡೆಗಳಲ್ಲಿ ATC ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಅನುಮತಿಯನ್ನ ಕೊಡುತ್ತೆ. ಆಗ ಕೊಟ್ಟಾಗ ಪೈಲಟ್ ಮತ್ತು ATC ನಡುವೆ ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ, ಸಿಗೋದೇ ಇಲ್ಲ, ಅಲ್ಲಿ ಸಂಪರ್ಕವೇ ಕಟ್ ಆಗ್ಬಿಡುತ್ತೆ. ಸಿಸ್ಟಮ್ ಫೇಲ್ ಆಯ್ತಾ? ಹಾಗಾದ್ರೆ ಕಾಕ್ಪಿಟ್ ನಲ್ಲಿ ಸಮಸ್ಯೆ ಆಯ್ತಾ? ಈ ಪ್ರಶ್ನೆಗಳು ಉದ್ಭವ ಆಗ್ತಿರೋದು ಕಡೆಯ ಸೆಕೆಂಡ್ಗಳ ಒಂದು ಆಡಿಯೋವನ್ನ ಕೇಳಿಸ್ಕೊಂಡ ಗೊತ್ತಾಗುತ್ತೆ. ಹವಾಮಾನ ಸರಿ ಇಲ್ಲ ಅಂದ್ರೂ ಕೂಡ ಲ್ಯಾಂಡಿಂಗ್ ಅನ್ನ ಮಾಡಿದ್ದು ಯಾಕೆ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹವಾಮಾನ ಸರಿ ಇಲ್ಲದೆ ಇದ್ರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಯಾಕೆ? ಇದು ತನಿಖೆ ಆಗಬೇಕು. ಬೇರೆ ಕಡೆ ತಿರುಗಿಸಬಹುದಿತ್ತಲ್ವ? ನೋಡಿ, ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಯಾವ್ದಾದ್ರು ವಿಮಾನಗಳು ಲ್ಯಾಂಡಿಂಗ್ ಮಾಡೋದಕ್ಕೆ ಅಂತ ಹೋದಾಗ ರನ್ವೇ ಹತ್ರ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅದು ಸಡನ್ ಟೇಕ್ ಆಫ್ ತಗೊಂಡು ಹೋದಂತ ಉದಾಹರಣೆಗಳು ತುಂಬಾ ಇದೆ. ಆದ್ರೆ ಇಲ್ಲಿ ವಿಸಿಬಿಲಿಟಿ ಕಡಿಮೆ ಇದೆ, ನಮಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾದಾಗ ಬೇರೆ ಕಡೆ ತಿರುಗಿಸ್ಕೊಂಡು ಹೋಗ್ಬೋದಿತ್ತು. ಅಲ್ಲೇ ಯಾಕೆ ಲ್ಯಾಂಡಿಂಗ್ ಮಾಡಿದ್ರು? ATC ಪರ್ಮಿಷನ್ ಕೇಳ್ತಾ ಇದ್ರು ಪೈಲಟ್ ಅಂತ ಹೇಳಿದಾಗ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ, ಕಮ್ಯುನಿಕೇಶನ್ ಕಟ್ ಆಗುತ್ತೆ. ಕಮ್ಯುನಿಕೇಶನ್ ಕಟ್ ಆಗಿದೆ ಅಂದ್ಮೇಲೆ ರನ್ವೇಗೆ ಹೋಗ್ಲೇಬಾರ್ದಿತ್ತು, ಇಳಿಸಲೇಬಾರ್ದಾಗಿತ್ತು ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನಿರಂತರವಾಗಿ ATS ಜೊತೆ ಸಂಪರ್ಕದಲ್ಲಿದ್ದಂತ ಪೈಲಟ್, ಆದ್ರೆ ಅನುಮತಿ ಸಿಕ್ಕ ತಕ್ಷಣ ಸಂಪರ್ಕ ಕಟ್ ಆಗುತ್ತೆ. ಎಲ್ಲಾ ಸುರಕ್ಷತಾ ಪ್ರಮಾಣ ಪತ್ರಗಳನ್ನ ಜೆಟ್ ಹೊಂದಿತ್ತು. ಹಾಗಾದ್ರೆ ಇಂಜಿನ್ ಏನಾದ್ರೂ ವೈಫಲ್ಯ ಆಯ್ತಾ? ಹಕ್ಕಿ ಏನಾದ್ರೂ ಡಿಕ್ಕಿ ಹೊಡಿತಾ? ಈ ಪ್ರಶ್ನೆಗಳು, ಈ ಅನುಮಾನಗಳು ಉಟ್ಕೊಂಡಿದೆ. ಇಂಧನ ಸೋರಿಕೆಯಿಂದ ಬೆಂಕಿ ಹೊತ್ತಿಕೊಂಡಿದ್ಯೇ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡಿ, ಇಲ್ಲಿ ರನ್ವೇ ಮುಂದೆ ಇರುತ್ತೆ, ರನ್ವೇ ಹತ್ರ ಹೋಗಿ ಇಳಿಸ್ಬೇಕಿತ್ತು, ರನ್ವೇ ಹತ್ರ ಹೋಗ್ಲಿಲ್ಲ, ಹಿಂದೆನೆ ಇಳಿಸಿ. ಹಾಗಾಗಿ ಈ ಅವಘಡ ಸಂಭವಿಸಿದೆ. ಸಾಲು ಸಾಲು ಅನುಮಾನಗಳು, ಪ್ರಶ್ನೆಗಳು ಉದ್ಭವಿಸಿದೆ. ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರಬೇಕಿದೆ. ಮುಂದಿನ ಸುದ್ದಿ ಗಮನ ಕೊಡೋಣ.